ಸಾಮಾನ್ಯವಾಗಿ ವಿನಾಯಕ ಹೇಳ್ತಾರಲ್ಲ, ಅಂತವ್ರು ಹೇಳಿ ತಿಳ್ಕೊಂಡಿರೋಣ. ನಾನೇನ್ ಜಾಸ್ತಿ ಕಲ್ತಿಲ್ಲ, ನಾನೇನ್ ಜಾಸ್ತಿ ಓದಲ್ಲ, ರೈತನ ಮಗಳ್ರಿ, 5 ಜನ ಹೆಣ್ಮಕ್ಳು, 2ನೇ ಅವಳು, ನೋಡಕ್ ಚಂದಿದೀವಿ 5 ಜನ. ನಮ್ಮಪ್ಪ 10 ಆಯ್ತು ಮದುವೆ ಮಾಡಿ ಕೊಟ್ಬಿಟ್ಟ, ಎಲ್ಲಿ ಕಲಿಯೋದು? ಆದ್ರೆ ನಮ್ ತಾಯಿ ಕಲಿಸ್ಕೊಟ್ಟಂತ, ನಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಸಂಸ್ಕೃತಿ, ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಲ್ಲಿ ನಾನು ಬಂದು ನಿಂತು 4 ಮಾತನ್ನ ಆಡುವಂತ ಧೈರ್ಯ ಮಾಡ್ತಾ ಇದ್ದೆ. ನಮ್ಮ ಭಾರತ ದೇಶದ ವೈಭವಪೂರಿತ ಇತಿಹಾಸದಲ್ಲಿ ಒಂದು ಕಾಲ ಇತ್ತು, ರಾಜರು ಒಂದು ರಾಜ್ಯವನ್ನ ಗೆದ್ದು ಬಿಟ್ರೆ ಒಬ್ಬ ರಾಜ್ಯ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇತ್ತು. ಗಂಡ ಸತ್ತ ತಕ್ಷಣ ಹೆಂಡತಿಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಂಡನ ಚಿತೆಯಲ್ಲಿ ತನ್ನ ದೇಹ ದಹನ ಮಾಡುವಂತ ಪದ್ಧತಿಯನ್ನು ಕೂಡ ನಮ್ಮ ಭಾರತಾಂಬೆ ನೋಡಿದಾಳು. ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬರೀ ಹೆರೋಕೆ ಅಷ್ಟೇ, ಲಾಲಿ ಹಾಡೋಕಷ್ಟೇ, ಅಡುಗೆ ಮಾಡೋಕಷ್ಟೇ, ಸಂಸ್ಕೃತಿಯನ್ನು ಉಳಿಸೋಕಷ್ಟೇ ಅಂತ ಇದ್ದಂತ ಸಂದರ್ಭದಲ್ಲಿ ಇವತ್ತು ನೋಡಿ ನಾವು ಪೈಲಟ್ ಆಗಿದ್ದೀವಿ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸನೂ ಮಾಡ್ತೀವಿ. ಕುಟುಂಬದ ಚಕ್ಕಡಿಯನ್ನ ಹೊಡೆಯುವಂತ ಸಂದರ್ಭದಲ್ಲಿ ಗಂಡನಿಗೆ ಹೆಗಲು ಕೊಟ್ಟು ಇನ್ನೊಂದು ಎತ್ತಾಗಿ ಚಕ್ಕಡಿಯನ್ನ, ಸಂಸಾರದ ಚಕ್ಕಡಿಯನ್ನ ಮುಂದೆ ತಗೊಂಡು ಸಾಗ್ತಾ ಇದೆ. ನಮ್ಮ ಮಹಿಳೆಯರ ತಲೆಯಲ್ಲಿ ಮುಂಚೆಯಿಂದ ಒಂದು ಭಾವನೆಯನ್ನ ಹಾಕ್ತಾರೆ ಅನ್ನೋದು ತಪ್ಪು ತಿಳ್ಕೊಳ್ಬೇಡಿ. ನಾನೇನಾದ್ರೂ ತಪ್ಪು ಮಾತನಾಡಿದ್ರೆ ನನಗೆ ಬುದ್ಧಿವಾದ. ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ, ಅಪ್ಪಾಜಿಯವ್ರು ಏನ್ ಹೇಳಿದ್ರು ನಮ್ಗೆ, ದಿನನಿತ್ಯ ನಮ್ಮ ಜೀವನ ಆದರ್ಶವಾಗಬೇಕು, ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣಬೇಕು. ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನನ್ನು ನಾನು ತಿದ್ಕೊಳ್ತೀನಿ.